ದಿಢೀರ್ ಅಂತ ಇಳಿಕೆ ಆಗುತ್ತಾ ಚಿನ್ನ ಬೆಳ್ಳಿ ಬೆಲೆಗಳು? ಹೌದು ವೀಕ್ಷಕರೇ, ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತ ಬಂಗಾರ ಖರೀದಿ ಮಾಡೋರಿಗೆ ದೊಡ್ಡ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಹೌದು, ಕಂಪೇರ್ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಇಳಿಕೆ. ಬೆಳ್ಳಿ ಬರೋಬ್ಬರಿ 60,000 ರಿಂದ 70,000 ರೂಪಾಯಿಷ್ಟು ಮಹಾಪತನ ಕಂಡಿದೆ. ಹಾಗಾದ್ರೆ ಬಂಗಾರದ ಬೆಲೆ ಎಷ್ಟು ಇಳಿಕೆ ಆಗಿದೆ? ಈಗ ತಗೋಬೇಕಾ ಬೇಡವಾ? ತುಂಬಾ ಜನರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಬಂಗಾರದಲ್ಲಿ ಹೂಡಿಕೆ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ. ಆ ಎಲ್ಲಾ ಒಂದು ಮಿಸ್ಟೇಕ್ ಗಳು ನೀವು ಮಾಡಿದ್ರೆ ನಿಮಗೆ ದೊಡ್ಡ ಮಟ್ಟದಲ್ಲಿ ಲಾಸ್ ಕೂಡ ಆಗ್ಬಹುದು. ವೀಕ್ಷಕರೇ, ಇವತ್ತು ನಾವು ನಿಮಗೆ ಕೇವಲ ಬಂಗಾರದ ಬೆಲೆ ಎಷ್ಟು ಇಳಿಕೆ ಆಗಿದೆ ಅಂತ ಹೇಳಲ್ಲ, ಅದರ ಬದಲಾಗಿ ಬಂಗಾರ ಖರೀದಿ ಮಾಡುವಾಗ ನೀವು ಯಾವ ತಪ್ಪುಗಳನ್ನ ಮಾಡಬಾರದು, ಬಂಗಾರವನ್ನ ನೀವು ಮಾರ್ಕೆಟ್ ಗಿಂತ ಕಡಿಮೆ ಬೆಲೆಗೆ ಹೇಗೆ ತಗೋಬೇಕು, ಇನ್ನು ಕೇಂದ್ರ ಸರ್ಕಾರ ಬಂಗಾರದ ಮೇಲಿರೋ ನಿಯಮಗಳ ಬಗ್ಗೆನೂ ಕೂಡ ನಾವು ನಿಮಗೆ ಇವತ್ತು ಮಾಹಿತಿ ಕೊಡಲಿದ್ದೇವೆ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗೋದ್ರಿಂದ ಪ್ರತಿಯೊಬ್ರು ಯಾರೆಲ್ಲ ಮನೆಯಲ್ಲಿ ಬಂಗಾರ ಇಟ್ಟಿದ್ದೀರಾ, ಚಿನ್ನ ಬೆಳ್ಳಿ ಖರೀದಿ ಮಾಡಲು ಪ್ಲಾನ್ ಮಾಡ್ತಿದ್ದೀರಾ, ಅಥವಾ ಈಗಾಗಲೇ ತಗೊಂಡಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ವೀಕ್ಷಕರೇ, ಮೊದಲಿಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೂ ಕೂಡ ಆಸೆ ಇದ್ರೆ, ಇನ್ನೂ ಇಳಿಕೆ ಆಗ್ಲಿ ಚಿನ್ನ ಬೆಳ್ಳಿ ಬೆಲೆ ಅಂತ ಆಸೆ ಇದ್ರೆ, ಬೇಗನೆ ವಿಡಿಯೋಗೆ ಲೈಕ್ ಮಾಡೋದರ ಮೂಲಕ ಪ್ರತಿಯೊಬ್ರು ಕೂಡ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ಮೂಲಕ ಉತ್ತರವನ್ನ ಕೊಡಬಹುದು. ಆ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಬಂಗಾರ ಖರೀದಿ ಸುಲಭವಾಗಿ ಮಾಡಿರ್ಬೇಕು. ವೀಕ್ಷಕರೇ, ಆ ಒಂದು ನಿಮ್ಮ ಉತ್ತರ ಕಮೆಂಟ್ ಮಾಡಿ. ತುಂಬಾ ಜನ ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮೊದಲಿಗೆ ಬೆಳ್ಳಿಯಿಂದ ಶುರು ಮಾಡೋಣ. ನೋಡಿ, ಅಮೆರಿಕ ಮತ್ತು ಇರಾನ್ ಯುದ್ಧದ ಕಾರಣದಿಂದಾಗಿ ಬಂಗಾರ ಬೆಳ್ಳಿ ಮಾರ್ಕೆಟ್ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡ್ತಾ ಇದೆ. ಅಂದ್ರೆ ಒಂದು ದಿನ ಏರಿಕೆ ಆದ್ರೆ ಒಂದು ದಿನ ಇಳಿಕೆ ಆಗ್ತಾ ಇದೆ. ಆದ್ರೆ ಈಗ ಕಳೆದ 10-12 ದಿನಗಳಿಂದ ಬಂಗಾರ ಬೆಳ್ಳಿ ಎರಡೂ ಕೂಡ ಇಳಿಮುಖದಲ್ಲಿ ಸಾಕ್ತಾ ಇದೆ. ಹಾಗಾದ್ರೆ ಈಗ ತಗೋಬೇಕಾ ಬೇಡವಾ? ನಿಮ್ಮ ಪ್ರಶ್ನೆಗೆ ಉತ್ತರಗಳು ಕೂಡ ಈ ವಿಡಿಯೋದಲ್ಲಿ ಸಿಗಲಿದೆ. ಮೊದಲಿಗೆ ಹೇಳ್ಬೇಕಂದ್ರೆ ನೋಡಿ, ಬೆಳ್ಳಿ ಕೇವಲ ಆಭರಣಕ್ಕೆ ಮಾತ್ರ ಯೂಸ್ ಮಾಡಲ್ಲ, ಬೆಳ್ಳಿ ಒಂದು ಇಂಡಸ್ಟ್ರಿಯಲ್ ಮೆಟಲ್. ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ನಾಲೆಜ್ ಇರಲೇಬೇಕು. ಅಂದ್ರೆ ಬೆಳ್ಳಿಯನ್ನ ಈಗಿನ ಕಾಲದಲ್ಲಿ ಸೋಲಾರ್ ಪ್ಯಾನಲ್ಸ್ ಗಳಲ್ಲಿ, ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟರೀಸ್ ಗಳಲ್ಲೂ ಕೂಡ ಬಳಕೆ ಮಾಡ್ತಾ ಇರೋದ್ರಿಂದ ಇದಕ್ಕೆ ಭಾರಿ ಡಿಮ್ಯಾಂಡ್ ಕೂಡ ಬಂದಿರುವಂತದ್ದು. ಇನ್ನು ಮಲ್ಟಿ ಕಮ್ಯುನಿಟಿ ಎಕ್ಸ್ಚೇಂಜ್ ನ ಚಾರ್ಟ್ ಕೂಡ ನೀವು ನೋಡ್ತಿರಬಹುದು ವೀಕ್ಷಕರೇ, ಯಾವ ತರ ಇಳಿಕೆ ಆಗಿ ಯಾವ ತರ ಏರಿಕೆ ಆಗಿದೆ. ಆದ್ರೆ ಇದು ತಾತ್ಕಾಲಿಕ ಏರಿಕೆ ಅಂತ ತಜ್ಞರು ಹೇಳ್ತಾ ಇರುವಂತದ್ದು. ಅಂದ್ರೆ ನೋಡಿ, ಕಳೆದ ಒಂದು ವಾರದಲ್ಲಿ ಎಷ್ಟು ಇಳಿಕೆ ಆಗಿದೆ? ಬರೋಬ್ಬರಿ ಏನಿಲ್ಲ ಅಂದ್ರೂ ಕೂಡ 62,000 ರೂಪಾಯಿ ಇಳಿಕೆ ಆಗಿ ಮತ್ತೆ ಈಗ ಸ್ವಲ್ಪ ರಿಕವರಿ ಆಗಿರುವಂತದ್ದು. ಆದ್ರೂ ಕೂಡ ಇನ್ನು ಡೌನ್ ಟ್ರೆಂಡ್ ಅಲ್ಲಿ ಬೆಳ್ಳಿ ಬೆಲೆ ಇರುವಂತದ್ದು. ಬೇಕಾದ್ರೆ ನಾವು ನಿಮಗೆ ಈ ಒಂದು ಚಾರ್ಟ್ ಅಲ್ಲಿ ತೋರಿಸ್ತೀವಿ ನೋಡಿ, ಮುಂದಿನ ಬರೋ ದಿನ ಬೆಳ್ಳಿ ಎಲ್ಲಿ ತನಕ ಬರಬಹುದು. MCX ಅಲ್ಲಿ ಬೆಳ್ಳಿ ಬೆಲೆ 3,05,000 ರೂಪಾಯಿ ತನಕ ಬಂದಿತ್ತು ಆಮದು ಸುಂಕ ಏರಿಕೆ ಮಾಡಿದಾಗ. ನಂತರ ಡಿಮ್ಯಾಂಡ್ ಇಳಿಕೆಯಾಗಿ 2,60,000 ರೂಪಾಯಿ ಟ್ರೇಡ್ ಆಗ್ತಾ ಇತ್ತು. ಯಾವಾಗ ಈ ಒಂದು 2,60,000 ರೂಪಾಯಿ ಸಪೋರ್ಟ್ ಮುರಿತು ನೋಡಿ, ಅಂದ್ರೆ ಈ ಒಂದು ಸ್ಟ್ರಾಂಗ್ ಸಪೋರ್ಟ್ ಅಂತ ಬರುತ್ತೆ, 2,60,000 ರೂಪಾಯಿಗೆ ಬಂದಾಗ ಬೆಳ್ಳಿ ಮತ್ತೆ ಬೆಲೆ ಏರಿಕೆ ಆಗ್ತಾ ಇತ್ತು. ಅದು ಈಗ ಯಾವಾಗ ಇಳಿಕೆ ಆಯ್ತು ನೋಡಿ, 2,32,000 ರೂಪಾಯಿ ತನಕ ಬಂತು ಬೆಳ್ಳಿ ಬೆಲೆ. ಹತ್ತತ್ರ ಏನಿಲ್ಲ ಅಂದ್ರೂ ಕೂಡ ಕೇವಲ 10 ದಿನದಲ್ಲಿ 72,000-73,000 ರೂಪಾಯಿಷ್ಟು ದೊಡ್ಡ ಮಟ್ಟದ ಮಹಾಪತನ ಬೆಳ್ಳಿಯಲ್ಲಿ ಕಂಡು ಬಂತು ವೀಕ್ಷಕರೇ. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ ನೋಡಿ, ಬೆಳ್ಳಿ ಬೆಲೆ ಎಷ್ಟು ಏರಿಕೆ ಆಗುತ್ತಲ್ಲ ಅಷ್ಟೇ ಮತ್ತೆ ಇಳಿಕೆ ಆಗುತ್ತೆ. ನೋಡಿ, ಜನವರಿ ತಿಂಗಳಲ್ಲಿ 4 ಲಕ್ಷ ರೂಪಾಯಿ ತನಕ ಹೋಗಿತ್ತು. ನಂತರ ಮರುದಿನವೇ ಬರೋಬ್ಬರಿ 30% ಹತ್ತತ್ರ 3 ಲಕ್ಷ ರೂಪಾಯಿಗೆ ಬಂತು. ಅಂದ್ರೆ 1 ಲಕ್ಷ ರೂಪಾಯಿ ಅಷ್ಟು ಇಳಿಕೆ ಒಂದೇ ದಿನ ಆಗಿತ್ತು. ನಂತರ ಮಾರ್ಕೆಟ್ ಅಲ್ಲಿ ಇಳಿಕೆ ಆಗ್ತಾ ಈಗ ಎಲ್ಲಿಗೆ ಬಂದಿದೆ? 2,60,000 ರೂಪಾಯಿಗೆ ಬಂದಿದೆ. ಅಂದ್ರೆ 1 kg ಬೆಳ್ಳಿ ಬೆಲೆ ಈಗ 2,60,000 ರೂಪಾಯಿ ಇದೆ. ಆದ್ರೆ ಹೋದ ವಾರ ಆಮದು ಸುಂಕ ಏರಿಕೆ ಮಾಡಿದಾಗ ಇದ್ರದ್ದು ಬೆಲೆ 3,10,000 ರೂಪಾಯಿ ತನಕ ಇತ್ತು ವೀಕ್ಷಕರೇ. ಅಂದ್ರೆ ಇಲ್ಲಿ ಕಳೆದ 15 ದಿನಗಳಲ್ಲಿ ಬರೋಬ್ಬರಿ ಏನಿಲ್ಲ ಅಂದ್ರೂ ಕೂಡ ಆ ಒಂದು 50,000-60,000 ರೂಪಾಯಿ ಅಷ್ಟು ಬೆಳ್ಳಿಯಲ್ಲಿ ಇಳಿಕೆ ಆಗಿದೆ ಅಂತಾನು ಕೂಡ ಹೇಳ್ಬಹುದು. ಈಗ 1 kgಗೆ 2,60,000 ರೂಪಾಯಿ ಇದೆ. ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಖರೀದಿ ಮಾಡಿದ್ರೆ ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಬೆಳ್ಳಿ ಸಿಕ್ಕಂತಾಗುತ್ತೆ. ಅಂದ್ರೆ ನಾವು ಹೇಳೋದೇನಪ್ಪಾ ಅಂದ್ರೆ, ಈಗ ತಗೋಬೇಕಾ ಬೇಡವಾ? ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ, ಯಾವಾಗ ಬೆಲೆ ಇಳಿಕೆ ಆಗಿರುತ್ತೆ ಅವಾಗ ಸ್ವಲ್ಪ ನೀವು ತಗೋಬಹುದು. ಯಾಕಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಮುಂದಿನ 3-4 ವರ್ಷಗಳಲ್ಲಿ ಬಂಗಾರ ಬೆಳ್ಳಿ ಏರಿಕೆ ಆಗುವ ಚಾನ್ಸ್ ಕೂಡ ಇರುವಂತದ್ದು. ಯಾಕಂದ್ರೆ ಹೋದ 30 ವರ್ಷದ ಹಿಂದೆ ಬೆಳ್ಳಿ 1 kgಗೆ ಎಷ್ಟಿತ್ತು? 20,000, 10,000 ರೂಪಾಯಿ ಇತ್ತು. ಆದ್ರೆ ಬಂಗಾರ 20-30 ವರ್ಷಗಳ ಹಿಂದೆ 10 ಗ್ರಾಮ್ಗೆ ಕೇವಲ 5,000, 4,000 ರೂಪಾಯಿ ಇತ್ತು. ನಂತರ 20,000 ಆಯ್ತು, 30,000 ಆಯ್ತು, 50 ಆಯ್ತು, 1 ಆಯ್ತು, ಈಗ 1.5 ಲಕ್ಷ ರೂಪಾಯಿ ಓಡ್ತಾ ಇದೆ. ಆದ್ರೆ ನೋಡಿ, ಮುಂದಿನ ಬರೋ ದಿನ ಇದ್ರದ್ದು ಬೆಲೆ 2 ಲಕ್ಷ ರೂಪಾಯಿನೂ ಆಗಬಹುದು, ಅಥವಾ ಮತ್ತೆ 1 ಲಕ್ಷ ರೂಪಾಯಿಗೂ ಕೂಡ ಇಳಿಕೆ ಆಗಬಹುದು. ಆದ್ರೆ ಮುಂದಿನದ ಫ್ಯೂಚರ್ ಏನಿದೆ ನೋಡಿ, ಅಂದ್ರೆ ನಾವು ಮುಂದಿನ ಭವಿಷ್ಯ ಹೇಳೋಕೆ ಬರಲ್ಲ. ಇದೆಲ್ಲ ಕೂಡ ಈ ಒಂದು ಚಾರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಚಾರ್ಟ್ ಏನಪ್ಪಾ ಅಂದ್ರೆ ಹೂಡಿಕೆದಾರರು ಮತ್ತು ಮಾರಾಟಗಾರರ ಒಂದು ಚಾರ್ಟ್ ಅಂತಾನೆ ಹೇಳ್ಬಹುದು. ಯಾವಾಗ ಬೆಲೆ ಇಳಿಕೆ ಆಗುತ್ತೆ ನೋಡಿ, ಅವಾಗ
ಬಂಗಾರ ಮಾರ್ಕೆಟ್ ಇಂದ ಸೇಲ್ ಆಗ್ತಾ ಇದೆ ಅಂತ ಅರ್ಥ. ಯಾವಾಗ ಬೆಲೆ ಏರಿಕೆ ಆಗುತ್ತೆ ಅವಾಗ ಬಂಗಾರ ಖರೀದಿ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅಂದ್ರೆ ಇಲ್ಲಿ ಕಾಲ್ ಮತ್ತು ಪುಟ್ ಆಪ್ಷನ್ಸ್ ಅಂತ ಬರುತ್ತೆ, ಬಂಗಾರ ಬೈ ಮತ್ತು ಸೆಲ್ ಅಂತ ಬರುತ್ತೆ. ನೀವು ನೋಡಬಹುದು ಸ್ಕ್ರೀನ್ ಮೇಲೆ, ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಆಮದು ಸುಂಕ ಏರಿಕೆ ಮಾಡಿದಾಗ 1,64,000 ರೂಪಾಯಿ ತನಕ ಇತ್ತು. ನಂತರ ಡಿಮ್ಯಾಂಡ್ ಕಡಿಮೆ ಆಯ್ತು, ಅಂದ್ರೆ ಖರೀದಿ ಮಾಡೋರ ಸಂಖ್ಯೆ ಕಡಿಮೆ ಆಯ್ತು, ಬೆಲೆ ಇಳಿಕೆ ಆಯ್ತು. 1,63,000 ರೂಪಾಯಿಂದ 1,53,000 ರೂಪಾಯಿಗೆ ಬಂತು. ನಂತರ 1,53,000 ರೂಪಾಯಿಂದ ನಿನ್ನೆ ಮತ್ತೆ ಇಳಿಕೆಯಾಗಿ 1,46,000 ರೂಪಾಯಿ ತನಕ ಬಂದಿತ್ತು. ನಂತರ ಮತ್ತೆ ಏರಿಕೆಯಾಗಿ 1,50,000 ರೂಪಾಯಿಗೆ ಬಂದಿದೆ. ಅಂದ್ರೆ ಇದರ ಅರ್ಥ ದೊಡ್ಡ ಮಟ್ಟದಲ್ಲಿ ಇಳಿಕೆ ಕಂಡು ನಂತರ ಜನರು ಕಡಿಮೆ ಆಗಿದೆ ಬೆಲೆ ಅಂತ ಖರೀದಿ ಮಾಡಿದ್ದಾರೆ ಅಂತ ಅರ್ಥ. ಇದರ ಪ್ರಕಾರ ಬೆಲೆ ಸ್ವಲ್ಪರ ಮಟ್ಟಿಗೆ ಏರಿಕೆ ಆಗಿರುವಂತದ್ದು. ಅಂದ್ರೆ ಯಾವಾಗ ತುಂಬಾ ಬೆಲೆ ಇಳಿಕೆ ಆಗುತ್ತೆ ಅವಾಗ ಹೊಸ ಹೂಡಿಕೆದಾರರು ಬಂಗಾರ ಮತ್ತು ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋ ಕಾರಣ ಮತ್ತೆ ಸ್ವಲ್ಪರ ಮಟ್ಟಿಗೆ ಬಂಗಾರ ಏರಿಕೆ ಆಗ್ತಾ ಇದೆ. ಆದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಥಿಂಕ್ ಮಾಡಿದ್ರೆ, ಯೋಚನೆ ಮಾಡಿದ್ರೆ ಯಾರೋ ದೊಡ್ಡ ಒಂದು ಗೇಮ್ ಆಡ್ತಿರ್ಬೋದು. ನೋಡಿ, ಬಂಗಾರ ಬೆಳ್ಳಿ ಕೇವಲ ಭಾರತ ದೇಶದವರು ಮಾತ್ರ ಖರೀದಿ ಮಾಡಲ್ಲ. ಅಮೆರಿಕಾದವರು, ಚೈನಾದವರು, ರಷ್ಯಾದವರು, ದೊಡ್ಡ ದೊಡ್ಡ ವಿದೇಶಿ ಬ್ಯಾಂಕುಗಳು, ಸೆಂಟ್ರಲ್ ಬ್ಯಾಂಕುಗಳು ಕೂಡ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಸೇಲ್ ಮಾಡೋದ್ರ ಮೂಲಕ ಲಾಭವನ್ನ ಮಾಡ್ತಾ ಇರ್ತಾರೆ. ಯಾವಾಗ ದೊಡ್ಡ ಮಟ್ಟದಲ್ಲಿ ಸಾವಿರಾರು ಕೋಟಿ ಹಣ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಆಗುತ್ತೆ ಅವಾಗ ಬಂಗಾರದ ಬೆಲೆ ದಿಢೀರ್ ಅಂತ ಏರಿಕೆ ಆಗುತ್ತೆ. ಯಾವಾಗ ವಿದೇಶಿ ಬ್ಯಾಂಕುಗಳು ತಮ್ಮ ಹತ್ತಿರ ಇರೋ ಬಂಗಾರ ಬೆಳ್ಳಿ ಮಾರಾಟ ಮಾಡಲು ತೀರ್ಮಾನ ಮಾಡ್ತಾರೆ ಅವಾಗ ಬೆಲೆ ಇಳಿಕೆ ಆಗುತ್ತೆ ಅಂತ ಅರ್ಥ. ಈಗ ಏನಾಗ್ತಾ ಇದೆ, ವಿದೇಶಿ ಬ್ಯಾಂಕುಗಳು ಬಂಗಾರವನ್ನ ಮಾರಾಟ ಮಾಡ್ತಿರಬಹುದು. ನೋಡಿ, ನಮ್ಮ ಭಾರತದವರು ಕೂಡ ಸದ್ಯಕ್ಕೆ ಬಂಗಾರ ಖರೀದಿ ಮಾಡೋದನ್ನ ಬೇಡ ಅಂತ ಖುದ್ದು ಪ್ರಧಾನಿ ನರೇಂದ್ರ ಮೋದಿಜಿಯವರೇ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಭಾರತದ RBI ಆಗಿರ್ಬೋದು, ಸೆಂಟ್ರಲ್ ಬ್ಯಾಂಕ್ ಆಗಿರ್ಬೋದು, ಬಂಗಾರದಲ್ಲಿ ಹೂಡಿಕೆ ಕಡಿಮೆ ಮಾಡ್ತಾ ಇದೆಯಾ ಎಂಬ ಪ್ರಶ್ನೆ ಕೂಡ ಬಂದಿತ್ತು. ಅದರ ಪ್ರಕಾರ ಆಮದು ಸುಂಕ ಏರಿಕೆ ಮಾಡಿದ್ದು, ನರೇಂದ್ರ ಮೋದಿಜಿಯವರು ಬಂಗಾರ ಖರೀದಿ ಮಾಡಬೇಡಿ ಅಂತ ಹೇಳಿದ್ದು ಇಂಟರ್ ನ್ಯಾಷನಲ್ ಮಾರ್ಕೆಟ್ ಅಲ್ಲಿ, ಅಂದ್ರೆ ಎಲ್ಲಾ ದೇಶಗಳಲ್ಲೂ ಕೂಡ ಬಂಗಾರ ಇಳಿಕೆಗೆ ಕಾರಣವಾಯಿತು. ಅಂದ್ರೆ ಬಂಗಾರಕ್ಕೆ ಡಿಮ್ಯಾಂಡ್ ಕಡಿಮೆ ಆಯ್ತು ಅಂತ ಅರ್ಥ ಆಯ್ತು. ಸೊ ವೀಕ್ಷಕರೇ, ಅವಾಗ ಭರ್ಜರಿ ಇಳಿಕೆ ಕೂಡ ಆಯ್ತು. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೋಡಿ, ಭಾರತದಲ್ಲಿ ಬಂಗಾರ ಈಗ ಸದ್ಯಕ್ಕೆ ನಿಮಗೆ ಕಡಿಮೆ ಬೆಲೆಗೆ ಸಿಗ್ತಿರ್ಬೋದು, ಆದ್ರೆ ಜನರು ಮತ್ತೆ ಖರೀದಿ ಮಾಡಲು ಮುಂದೆಟು ಹಾಕಿದ್ರೆ ಅವಾಗ ಮತ್ತೆ ಬೆಲೆ ಏರಿಕೆ ಕೂಡ ಆಗ್ಬಹುದು. ಎದಕ್ಕಂದ್ರೆ ನೋಡಿ, ನಮ್ಮ ಭಾರತದಲ್ಲಿ ಹೆಚ್ಚು ನಾವು ಇಂಪೋರ್ಟ್ ಮಾಡ್ತಾ ಇದ್ದೀವಿ ಬಂಗಾರವನ್ನ. ಡಿಮ್ಯಾಂಡ್ ಕ್ರಿಯೇಟ್ ಆದ್ರೆ ಬೆಲೆ ಏರಿಕೆ ಆಗಲೇಬೇಕು ಅಂತ ಎಕನಾಮಿಕ್ಸ್ ಅಲ್ಲಿ ಹೇಳಲಾಗುತ್ತೆ. ಹಾಗಾದ್ರೆ ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ? 10 ಗ್ರಾಮ್ಗೆ 1,11,000 ರೂಪಾಯಿ ಇದೆ. ಇದು 2 ದಿನಗಳ ಹಿಂದೆ 1,09,000 ರೂಪಾಯಿ ತನಕ ಬಂದಿತ್ತು 10 ಗ್ರಾಮ್ಗೆ 18 ಕ್ಯಾರೆಟ್ ಚಿನ್ನದ ಬೆಲೆ. ಆದ್ರೆ ಇದು ಹೋದ 10 ದಿನಗಳ ಹಿಂದೆ 1,19,000 ರೂಪಾಯಿ ತನಕ ಬಂದಿತ್ತು. ಆದ್ರೆ ಈಗ ನೋಡಿ 1,11,000 ರೂಪಾಯಿಗೆ ಬಂದಿದೆ. ಅಂದ್ರೆ ಅದರ ಅರ್ಥ ದೊಡ್ಡ ಮಟ್ಟದಲ್ಲಿ ಇಳಿಕೆಯಾಗಿ ಸ್ವಲ್ಪರ ಮಟ್ಟಿಗೆ ಏರಿಕೆ ಆಗಿರುವಂತದ್ದು. 1,20,000 ರೂಪಾಯಿಂದ 1,11,000 ರೂಪಾಯಿಗೆ 10 ಗ್ರಾಮ್ 18 ಕ್ಯಾರೆಟ್ ಚಿನ್ನದ ಬೆಲೆ ನಿಮಗೆ ಈಗ ಸಿಗ್ತಾ ಇದೆ. ಮತ್ತೆ ತುಂಬಾ ಜನ ಏನ್ ಕಮೆಂಟ್ ಅಲ್ಲಿ ಪ್ರಶ್ನೆ ನಮಗೆ ಕೇಳಿದ್ರಂದ್ರೆ, ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪುಗಳು ಮಾಡಬಾರದು. ನೋಡಿ ವೀಕ್ಷಕರೇ, ಈ 2-3 ಚಿಕ್ಕ ತಪ್ಪುಗಳು ಮಾಡಿದ್ರೆ ನಿಮಗೆ ಸಾವಿರಾರು ರೂಪಾಯಿ ನಷ್ಟ ಆಗಬಹುದು ಬಂಗಾರ ಖರೀದಿ ಮಾಡುವಾಗ. ಮೊದಲನೇದು ತಪ್ಪು, ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಬಂಗಾರದ ತೂಕದಲ್ಲಿ ಮೋಸ ಹೋಗ್ಬಹುದು. ಅಂದ್ರೆ ನೋಡಿ, ಈಗ ನೀವು ಬಂಗಾರದ ಒಂದು ಬಳೆ ತಗೊಳ್ಳಿ, ಒಂದು ಉಂಗುರ ತಗೊಳ್ಳಿ, ಅದ್ರ ಮೇಲೆ ಆರ್ಟಿಫಿಷಿಯಲ್ ಆಗಿ ಕೆಲವೊಂದು ಡೈಮಂಡ್ಸ್ ಗಳಾಗಿರ್ಬೋದು ಅಥವಾ ಒಂದು ಜ್ಯುವೆಲರ್ಸ್ ಗಳನ್ನ ಹಾಕಿರ್ತಾರೆ. ಅಂದ್ರೆ ಒಂದು ಮುತ್ತು ಹವಳದ ತರ ಕೆಂಪು ಕಲರು, ಹಳದಿ ಕಲರು ಅಂತ ಒಂದು ಹವಳಗಳನ್ನ ಹಾಕಿರ್ತಾರಲ್ಲ, ಅದ್ರದ್ದು ಮಾರ್ಕೆಟ್ ಬೆಲೆ 1 ಗ್ರಾಮ್ಗೆ 500 ರೂಪಾಯಿ ಇರುತ್ತೆ, 400 ರೂಪಾಯಿ ಇರುತ್ತೆ. ಆದ್ರೆ ಬಂಗಾರದ 1 ಗ್ರಾಮ್ ಬೆಲೆ ಎಷ್ಟು? 14,000-15,000 ರೂಪಾಯಿ ತನಕ ಇರುತ್ತೆ. ಸೊ ವೀಕ್ಷಕರೇ, ನೀವು ಬಂಗಾರದ ಆಭರಣ ರೆಡಿ ಮಾಡಿಸಿ ಅದನ್ನ ತೂಕ ಮಾಡ್ತಾರಲ್ಲ, ತೂಕದಲ್ಲಿ ಅದ್ರ ಮೇಲ್ಗಡೆ ಆಲ್ರೆಡಿ ಆ ಒಂದು ಜ್ಯುವೆಲರ್ಸ್ ಗಳನ್ನ ಹಾಕಿರ್ತಾರೆ. ಸೊ ನೀವು ತೂಕ ಮಾಡಿಸುವಾಗ ಅದ್ರದ್ದು ತೂಕವನ್ನ ಮೈನಸ್ ಮಾಡಿಸ್ಬೇಕು. ಅಂದ್ರೆ ಆ ಒಂದು ಆರ್ಟಿಫಿಷಿಯಲ್ ಏನೇ ಒಂದು ಅದ್ರ ಮೇಲೆ ಬಂಗಾರದ ಮೇಲೆ ಹವಳಗಳಾಗಿರ್ಬೋದು, ಜ್ಯುವೆಲರ್ಸ್ ಗಳನ್ನ ಹಾಕಿರ್ತಾರಲ್ಲ, ಅದ್ರದ್ದು ತೂಕ ನೀವು ಕಳಿಸ್ಬೇಕು, ಅಂದ್ರೆ ಮೈನಸ್ ಮಾಡಿಸ್ಬೇಕು. 10 ಗ್ರಾಮ್ ಇದೆ ಬಂಗಾರ, ಅದ್ರ ಮೇಲೆ 1 ಗ್ರಾಮ್ 2 ಗ್ರಾಮ್ ಅಷ್ಟು ಹವಳಗಳನ್ನ ಹಾಕಿರ್ತಾರೆ. ಅದು 2 ಗ್ರಾಮ್ ಕೂಡ ನೀವು ಮೈನಸ್ ಮಾಡಿಸಿದ್ರೆ 8 ಗ್ರಾಮ್ ಲೆಕ್ಕ ಕೊಡಿ. 10 ಗ್ರಾಮ್ಗೆ 1,50,000, 8 ಗ್ರಾಮ್ಗೆ 1,30,000. ನೋಡಿ, 20,000 ರೂಪಾಯಿ ಅಷ್ಟು ನಿಮಗೆ ಉಳಿತಾಯ. ಅಂದ್ರೆ ಗ್ರಾಮ್ಗೆ ನೀವು 15,000 ರೂಪಾಯಿ ಉಳಿಸ್ದಂಗ ಆಗುತ್ತೆ. ತೂಕದಲ್ಲಿ ಮೋಸ ಹೋಗ್ಬೇಡಿ. ಎರಡನೇದಾಗಿ ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. ತುಂಬಾ ಜನ 18 ಕ್ಯಾರೆಟ್ ಚಿನ್ನ ತಗೋತಾರೆ, ಹಾಲ್ ಮಾರ್ಕ್ ಇರಲ್ಲ. ಮತ್ತೆ ಮರಳಿ ಮಾರಾಟ ಮಾಡಕ್ ಹೋಗಿ ಅವಾಗ ಅದರಲ್ಲಿ 18 ಕ್ಯಾರೆಟ್ ಇರಲ್ಲ, ಬದಲಾಗಿ 16 ಕ್ಯಾರೆಟ್ 14 ಕ್ಯಾರೆಟ್ ಇರುತ್ತೆ. ಅಂದ್ರೆ 75% ಬದಲಾಗಿ 65%,
55% ಆ ತರ ಬಂಗಾರ ಇರುತ್ತೆ. ಅಂದ್ರೆ ಮೆಟಲ್ಸ್ ಗಳನ್ನ ಹೆಚ್ಚು ಮಿಕ್ಸ್ ಮಾಡಿರ್ತಾರೆ. ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೋಬಾರದು ಅಂತ ಕೇಂದ್ರ ಸರ್ಕಾರ ಹೇಳಿದೆ, ನಾವ್ ಹೇಳ್ತಾ ಇಲ್ಲ. ಇನ್ನು HUID ಕೋಡ್ ಇರೋ ಬಂಗಾರ ನೀವು ತಗೋಬಹುದು. ಹಾಲ್ ಮಾರ್ಕ್ ಅಂದ್ರೆ BIS ಹಾಲ್ ಮಾರ್ಕ್ ಇದ್ದ ಬಂಗಾರ ನೀವು ತಗೋಬೇಕು. ಇನ್ನು ಬಂಗಾರ 18 ಕ್ಯಾರೆಟ್ ತಗೋಬೇಕಾ, 22 ಕ್ಯಾರೆಟ್ ತಗೋಬೇಕಾ, 24 ಕ್ಯಾರೆಟ್ ತಗೋಬೇಕಂತ ತುಂಬಾ ಜನ ಪ್ರಶ್ನೆ ಮಾಡ್ತಿದ್ದಾರೆ. ನೋಡಿ, ನೀವು ಆಭರಣ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ದಯವಿಟ್ಟು 22 ಕ್ಯಾರೆಟ್ ತಗೊಳ್ಳಿ. ಎದಕ್ಕಂದ್ರೆ ಇದರಲ್ಲಿ ನಿಮಗೆ 91.6% ಬಂಗಾರ ಇರುತ್ತೆ. ಮತ್ತೆ 916 BIS ಹಾಲ್ ಮಾರ್ಕ್ ಕೂಡ ನಿಮಗೆ ಸಿಗುತ್ತೆ ವೀಕ್ಷಕರೇ. 18 ಕ್ಯಾರೆಟ್ಗೂ ಕೂಡ BIS ಹಾಲ್ ಮಾರ್ಕ್ ಸಿಗುತ್ತೆ 750. ಆದ್ರೆ ನೀವು 22 ಕ್ಯಾರೆಟ್ ತಗೊಂಡ್ರೆ ನಿಮಗೆ 91.6% ಇರೋ ಬಂಗಾರದ ಆಭರಣ ಸಿಗುತ್ತೆ. ಇದರದ್ದು ಬೆಲೆ 1,36,650 ರೂಪಾಯಿ ಇದೆ 10 ಗ್ರಾಮ್ಗೆ. ಇದು ಆನ್ಲೈನ್ ಬೆಲೆ. ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಅಂತ ಇರುತ್ತೆ, 10% ಇರುತ್ತೆ, 12% ಇರುತ್ತೆ, ಕೆಲವೊಂದು ಕಡೆಗೆ 15% ಇರುತ್ತೆ. ಮೇಕಿಂಗ್ ಚಾರ್ಜ್ ಅಲ್ಲೂ ಕೂಡ ತುಂಬಾ ಜನ ಮೋಸ ಹೋಗ್ತೀರಾ. ಮೇಕಿಂಗ್ ಚಾರ್ಜ್ ಕೆಲವೊಂದು ಕಡೆಗೆ 30-35% ಹಾಕ್ತಾರೆ. ಸೊ ವೀಕ್ಷಕರೇ, ಎಲ್ಲಿ ಕಡಿಮೆ ಮೇಕಿಂಗ್ ಚಾರ್ಜ್ ಇರುತ್ತೆ, ಎಲ್ಲಿ BIS ಮಾರ್ಕ್, ಹಾಲ್ ಮಾರ್ಕ್, HUID ಕೋಡ್ ಅಥವಾ ನಿಮಗೆ BIS ಹಾಲ್ ಮಾರ್ಕ್ 22 ಕ್ಯಾರೆಟ್ ಬಂಗಾರ ಕರೆಕ್ಟ್ ಬೆಲೆಗೆ ಕೊಟ್ರೆ ಅಲ್ಲಿ ನೀವು ತಗೋಬಹುದು. ಇನ್ನು ತುಂಬಾ ಜನ ಹೂಡಿಕೆ ಮಾಡಬೇಕು ಅಂತ ಆಭರಣ ತಗೋತಾರೆ. ಆಭರಣ ತಗೊಂಡಾಗ ನೀವೇನು ಮೇಕಿಂಗ್ ಚಾರ್ಜ್ ಅಂತ 10% ಕೊಟ್ಟಿರ್ತೀರಲ್ಲ, ಅದು ಹಣ ನಿಮಗೆ ವಾಪಸ್ ಬರಲ್ಲ. ಅಂದ್ರೆ ಅದು ನೀವು ಮತ್ತೆ ಮಾರಾಟ ಮಾಡ್ತೀರಾ ಅಂದ್ರೆ ಆ ಒಂದು ಹಣವನ್ನ ಮೈನಸ್ ಮಾಡ್ತಾರೆ ಅಂತಾನೆ ಅರ್ಥ. ಹೀಗಾಗಿ ಹೂಡಿಕೆ ಮಾಡಬೇಕು ಅಂದ್ರೆ ನೀವು ಗಟ್ಟಿ ಬಂಗಾರ ತಗೋಬಹುದು. ಇದರದ್ದು ಬೆಲೆ ನೋಡಿ 1,49,000 ರೂಪಾಯಿ ಇದೆ. ಅಂದ್ರೆ ಇದು 24 ಕ್ಯಾರೆಟ್ 10 ಗ್ರಾಮ್ ಬಂಗಾರದ ಬೆಲೆ ಅಂತ ಹೇಳ್ಬಹುದು. ಇದ್ರದ್ದು ಬೆಲೆ 1,49,000 ರೂಪಾಯಿ ಇದೆ. ಹೋದ 10 ದಿನಗಳ ಹಿಂದೆ ಇದ್ರದ್ದು ಬೆಲೆ 1,60,000, 1,62,000 ರೂಪಾಯಿ ತನಕ ಇತ್ತು. ಹತ್ತತ್ರ 10,000-12,000 ರೂಪಾಯಿ ಈ ವಾರದಲ್ಲೂ ಕೂಡ ಇಳಿಕೆ ಆಗಿದೆ. ಆದ್ರೆ ಸೋಮವಾರ, ಮಂಗಳವಾರ ಮಾರ್ಕೆಟ್ ಓಪನ್ ಆಗ್ತಾ ಇದ್ದಂತೆ ಅಮೆರಿಕ ಇರಾನ್ ನಡುವಿನ ಯುದ್ಧ ಪರಿಣಾಮ ಕಚ್ಚಾ ತೈಲ ಬೆಲೆ ಏರಿಕೆ ಆದ್ರೆ ಈ ಒಂದು ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅಂತ ಅರ್ಥ. ಒಂದು ವೇಳೆ ಯುದ್ಧ ಮುಗಿತಪ್ಪ ಅಂದ್ರೆ, ಕಚ್ಚಾ ತೈಲ ಬೆಲೆ ಇಳಿಕೆ ಆತಪ್ಪ ಅಂದ್ರೆ ಬಂಗಾರ ಬೆಳ್ಳಿಯಲ್ಲಿ ಮತ್ತೆ ಟ್ರೇಡ್ ಆಗುತ್ತೆ, ಮತ್ತೆ ಬೆಲೆ ಏರಿಕೆ ಆಗೋ ಚಾನ್ಸ್ ಇದೆ ಅಂತ ತಜ್ಞರು ಹೇಳಿರುವಂತದ್ದು. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.